ದೆಹಲಿ ಆಡಳಿತ ಏನು ಹೇಳ್ತದೆ ಆ ಮಾತನ್ನು ಕೇಳ್ತಾನೆ. ಅವ್ರು ಒಪ್ಪಿದ್ರೆ ನಾನು ಹೊರಗಿರ್ತೀನಿ ಅನ್ನೋಂಥ ಮಾತಾಡಿದ್ದಾರೆ. ಆದರೆ ಅದ್ರ ಬಗ್ಗೆ ಏನು ಸ್ಪಷ್ಟತೆಯನ್ನು ದೆಹಲಿ ಅಂದ್ರೆ ನಮ್ಮ ಮೋದಿ ಮತ್ತು ಶಾ ಅವರು ಏನು ಹೇಳ್ತಾ ಇಲ್ಲ. ಹೀಗಾಗಿ ಫಡ್ನವೀಸರ ಈಗೇನು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳಿದ್ವಲ್ಲ ಅವು ಈಗ 3ಕ್ಕೆ ಸೇರಿದಾವೆ ಅಂತ ಇಷ್ಟು ಹೇಳ್ಬೋದು ನಾವು. ಇನ್ನು ಡಿಸೆಂಬರ್ 5ರವರೆಗಿನೋ 6ರವರೆಗಿನೋ ಅಲ್ಲಿವರೆಗೆ ಹೋಗ್ಯದೆ. ಹಾಗಾದ್ರೆ ಮುಂದೇನಿಲ್ಲ. ಈಗಿನ ರಿಪೋರ್ಟ್ ಪ್ರಕಾರ ಇದರಿಂದಾಗಿ ಒಂದಿಷ್ಟು RSS ಮತ್ತು BJP ಅದರ ಮೋದಿ ಶಾರ ಮಧ್ಯದಲ್ಲಿ ಮತ್ತು ಭಿನ್ನಾಭಿಪ್ರಾಯ ಮೂಡಿದನ ಅಂತ. ಯಾಕಂದರೆ ಈಗ ನಿಮಗೆ ಹಲವು ಸಲ ಈ ಮಾತನ್ನು ಮಾತಾಡಿದ್ದೀನಿ, ಅಧಿಕಾರ ಅನ್ನೋದು ಯಾವುದೂ ಇಲ್ಲ ಅಂತ. ಒಂದು ವೇಳೆ ಫಡ್ನವೀಸರನ್ನ ಅಲ್ಲಿ ಮುಖ್ಯಮಂತ್ರಿಯಾಗಿ ನೇಮಿಸಿದ್ರೆ ಅವರು RSS ನಮ್ಮ ಏನಪ್ಪ ಅಂದ್ರೆ ಸರಸಂಘ ಚಾಲಕರು ಹೇಳಿದಂಗೆ ಹೋಗ್ತಾರೆ ಇವರು, ಮೋಹನ್ ಭಾಗವತ್ ಹಂಗೆ ಕೇಳ್ಕೊಂಡು ಹೋಗ್ತಾರೆ ಇವರು. ಮತ್ತು ಇನ್ನೊಂದು ಅಲ್ಲಿ ಪ್ರಾಬ್ಲಮ್ ಹುಟ್ಟಾಕಿದಾರೋ ಅದನ್ನು ಗೊತ್ತಿಲ್ಲ. ಮತ್ತು ಇದ್ದಿದ್ದರಿಂದ ಸುಳ್ಳೇನಲ್ಲ. ಇಲ್ಲೇ ಬ್ರಾಹ್ಮಣ ಮತ್ತು ಮರಾಠನೊಳಗೆ ಒಂದು ತಿಕ್ಕಾಟಿದ್ದೇ ಅದು ಇತಿಹಾಸದಲ್ಲ. ಶಿವಾಜಿ ಮರಾಠ ಪೇಶ್ವಾಗಳು ಬ್ರಾಹ್ಮಣರು ಅನ್ನುವಂಥ ಮಾತು ಅವ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ತಿಕ್ಕಾಟಿದೆ ನಿರಂತರವಾಗಿ. ಈ ಮರಾಠರ ಈ ಇಬ್ಬರು ಈಗೇನು ಹಿಂದೆ ಇದ್ದಾರೆ ಅವರು ಮರಾಠ, ನಮ್ಮ ಅಜಿತ್ ಪವಾರ್ ಅವರು ಮರಾಠ, ಇವರಿಬ್ಬರು ಮುಖ್ಯಮಂತ್ರಿ ಮಾಡಿದರು ಸಹಿತ ಬ್ರಾಹ್ಮಣರನ್ನು ತಂದು ಕೂಡಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಹೊಸ ಒಂದು ಅತ್ಯಂತ ಕೆಳ ಹಂತದಲ್ಲ ಒಂದು ಮತ್ತು ಅಷ್ಟೇ ಗಟ್ಟಿಯಾಗಿ ನಿಂತಿರುವಂಥ ಒಂದು ವಾದ ಆಗಿದೆ. ನಾವು ಇಬ್ಬರು ಮರಾಠರು ಈ ಬ್ರಾಹ್ಮಣರ ಕೈಯಲ್ಲಿ ಯಾಕೆ ನಾವು ಆಳಿಸ್ಕೋಬೇಕು ಅನ್ನುವಂಥ ಮಾತು ಅಲ್ಲಿ ಕೇಳಿ ಬರ್ತಾಯಿದ್ದಾವೆ. ಅಂದ್ರೆ OBC ವರ್ಸಸ್ ಬ್ರಾಹ್ಮಣ ಅನ್ನುವಂಥದ್ದು. ಇವತ್ತು ಬಟೆಂಗೆ ತೋ ಕಟೆಂಗೆ ಈ ಶಬ್ದದಿಂದಾಗಿ ಅಲ್ಲಿ ಏನಾಗಿಬಿಡ್ತಪ್ಪ, ಈ ಚುನಾವಣೆಯಲ್ಲೇ ಭಾಳಷ್ಟು OBC ಓಟುಗಳು ಸಹಜವಾಗಿ ನಾವು ಒಡೆದು ಹೋಗೋದು ಬೇಕಾಗಿಲ್ಲ ಅಂತ ಹೇಳಿ ಇವ್ರ ಜೊತೆ ಕೂಡಿದ್ದು ಅಷ್ಟು ಸತ್ಯದ. ಮರಾಠವಾಡ ಆಗಿರ್ಬೋದು, ವಿದರ್ಭ ಆಗಿರ್ಬೋದು, ಇನ್ನುಳಿದ ಕಡೆಗಳಲ್ಲೇ ಆಗಿರ್ಬೋದು, ಇಲ್ಲೆಲ್ಲ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮರಾಠ ಓಟುಗಳು ಅಥವಾ OBC ಓಟುಗಳು ಎದ್ದು ಬಂದಿದ್ದಾವೆ ಅನ್ನೋದು ಅಷ್ಟು ಸತ್ಯದ. ಇದಕ್ಕೆ ಕಾರಣ RSSನೂ ಹೌದು, RSS ಡೋರ್ ಹೌದು, ಒಳ್ಳೆಯ ವರ್ಕ್ ಮಾಡಿದ್ದು. ಮತ್ತು ಕೊನೆ ಕ್ಷಣದಲ್ಲಿ ಮೋದಿಯವರು ಇನ್ನೊಂದು ದೇಶಕ್ಕೆ ಪ್ರವಾಸಕ್ಕೆ ಹೋದರು, ವಿದೇಶಕ್ಕೆ ಅನ್ನೋದು ಕೆನ್ಯಾಗ ಗೊತ್ತಂದ್ರೆ ನಿಮಗೆ. ಆದರೆ ತಮ್ಮಿಂದ ನಾವು ಗೆಲ್ಲಕ್ಕೆ ಆಗೋದಿಲ್ಲ ಅನ್ನೋದು ಭಾವನೆಯಿಂದನೋ ಮತ್ತು ಯಾವ ಕಾರಣದಿಂದನೋ ಹೋಗಿದ್ದು. ಈಗ ಮತ್ತದು ಮಹಾರಾಷ್ಟ್ರದ ಮುಖ್ಯಮಂತ್ರಿನ ತಮಗೆ ಬೇಕಾದಂಥ ನೇಮಿಸ್ಕೊಳ್ಬೇಕು ಅನ್ನುವಂಥದ್ದು. ಮತ್ತು ಸಿಂಧಿಯವರು ಅಲ್ಲಿ ಪಕ್ಷ ಹೊಡೆದಿದ್ದು ಮೋದಿ ಮತ್ತು ಶಾರವರ ಮಾರ್ಗದರ್ಶನದಲ್ಲೇ. ಹೀಗಾಗಿ ಇವತ್ತು ಸಿಂಧಿಯವರು ಇಲ್ಲ, ಅವ್ರು ಹೇಳಿದ್ರೆ ನಾನು ಮಾಡ್ತೀನಿ ಅನ್ನುವಂಥ ಮಾತು. ಇನ್ನು ಸೀಟ್ ಹಂಚಿಕೆ ಏನು ಪ್ರಾಬ್ಲಮ್ ಇಲ್ಲ, ಸೀಟ್ ಹಂಚಿಕೆ ಆಗಿದೆ. BJPಗೆ 50%, 30% ಸಿಂಧೆ ಬಣಕ್ಕ, ಇನ್ನು 20% ನಮ್ಮ ಅಜಿತ್ ಪವಾರ್ ಬಣಕ್ಕ ಅಂತ ಆಗ್ಯಾವ. ಆದ್ರೆ ಇಲ್ಲಿ ಬಂದಿದ್ದೇನಪ್ಪ ಅಂದ್ರೆ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು. ಮುಖ್ಯಮಂತ್ರಿ